ಹಲೋ ನಮಸ್ಕಾರ. ಬೈಕಿಂಗ್, ಸೈಕ್ಲಿಂಗ್, ಟ್ರೆಕ್ಕಿಂಗ್, ಸ್ಕೂಬಾ ಡೈವಿಂಗ್, ಸರ್ಫಿಂಗ್ ಹೀಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇಂದಿನ ಯುವ ಜನತೆಯ ಕ್ರೇಜ್ ಅಂತಾನೆ ಹೇಳ್ಬೋದು. ಹಾಗೇನೆ ಇವತ್ತು ನಾವು ಮೀಟ್ ಮಾಡ್ತಾ ಇದ್ದೀವಿ ಪ್ರಸಾದ್ ವಿಜಯ್ ಶೆಟ್ಟಿ ಅವರನ್ನ. ಇವರು ಸೈಕ್ಲಿಸ್ಟ್. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ 2 ಸಲ ಸೈಕಲ್ ಯಾನ ಮಾಡಿದ್ದಾರೆ. ಹಾಗಾದ್ರೆ ಇವರು ಸೈಕ್ಲಿಸ್ಟ್ ಆಗಿದ್ದು ಹೇಗೆ, ಈ ರೀತಿ ಅಡ್ವೆಂಚರ್ ಸ್ಪೋರ್ಟ್ಸ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ, ಅವರನ್ನ ಇವತ್ತು ಇಂಟರ್ವ್ಯೂ ಮಾಡೋಣ. ಬನ್ನಿ, ಫಾಲೋ ಮೀ. ಈತ ಪ್ರಸಾದ್ ವಿಜಯ್ ಶೆಟ್ಟಿ. ವಯಸ್ಸು 27. ಹುಟ್ಟೂರು ಮೂಡಬಿದಿರೆಯ ನೆಲ್ಲಿಕಾರು. ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿದ್ದು ನೆಲ್ಲಿಕಾರಿನಲ್ಲೇ. ಬಾಲ್ಯದಿಂದಲೇ ಈತನ ಆಸಕ್ತಿ ಸಾಹಸ ಕ್ರೀಡೆಗಳ ಬಗ್ಗೆ. ಹೀಗಾಗಿಯೇ ಪರ್ವತಾರೋಹಣದ ಬಗ್ಗೆ ಮಾಹಿತಿ ಪಡೆದುಕೊಂಡ. ನಂತರ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ರಾಕ್ ಕ್ಲೈಂಬಿಂಗ್ ತರಬೇತಿಯನ್ನು ಪಡೆದುಕೊಂಡ. ಆದರೆ ಅಷ್ಟಕ್ಕೆ ಈತನ ಅಡ್ವೆಂಚರ್ ಆಸೆಗಳು ಮುಗಿದಿಲ್ಲ. ಮುಂದೆ ಮನಸ್ಸು ಮಾಡಿದ್ದು ಸೈಕಲ್ ಯಾತ್ರೆಗೆ. ಅದಕ್ಕೂ ತರಬೇತಿ ಪಡೆದು ಸೈಕಲ್ ಏರಿಯೇ ಬಿಟ್ಟ ಈ ಹೈದ. ಮುಂದಿನದು ಸೋಲೋ ಸೈಕಲ್ ಎಕ್ಸ್ಪಿಡಿಷನ್. ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ. ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ ಎಂಬ ಧ್ಯೇಯ ವಾಕ್ಯದೊಂದಿಗೆ 61 ದಿನಗಳ ಕಾಲ ಸೈಕಲ್ ಸವಾರಿ ಮಾಡಿ ಜಾಗೃತಿ ಮೂಡಿಸಿದ್ದು ಈತನ ದಾಖಲೆಯ ಸಾಧನೆಯೇ ಸರಿ. ಅಲ್ಲಿಗೆ ನಿಲ್ಲದ ಈತನ ಸೈಕಲ್ ಯಾತ್ರೆ 2ನೇ ಬಾರಿಗೂ ಮುಂದುವರಿದಿತ್ತು. ಪೆಡಲ್ ಫಾರ್ ಡಿಫೆನ್ಸ್ ಪೀಪಲ್ ಮತ್ತು ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸುವ ಕೆಲಸಕ್ಕಾಗಿ ಸೈಕಲ್ ಯಾತ್ರೆ ಕೈಗೊಂಡ. ಮಹಾರಾಷ್ಟ್ರದ ಸಂತೋಷ್ ಹುಡಿಯವರ 23 ದಿನಗಳ ಸೈಕಲ್ ಯಾತ್ರೆಯ ದಾಖಲೆಯನ್ನು ಮುರಿದಿದ್ದು ಈತನ ಮತ್ತೊಂದು ಮಹತ್ವದ ಸಾಧನೆ. ಟ್ರೆಕ್ಕಿಂಗ್ ಬ್ಯಾಗ್ ಮತ್ತು ಸೈಕಲ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಪ್ರಸಾದ್ನ ಮುಂದಿನ ಕನಸು ಹಿಮ ಪರ್ವತದ ಯಾತ್ರೆ. ಅದಕ್ಕೆ ಬೇಕಾದ ತರಬೇತಿಯನ್ನು ಪಡೆಯುತ್ತಿದ್ದಾನೆ, ಅಲ್ಲದೆ ಸಹಾಯಧನದ ನಿರೀಕ್ಷೆಯಲ್ಲಿದ್ದಾನೆ. ಒಟ್ಟಿನಲ್ಲಿ ಸೈಕ್ಲಿಂಗ್ ಮೂಲಕವೇ ದೇಶ ಸುತ್ತುವ ಈ ಹುಡುಗನ ಪ್ಯಾಷನ್ಗೆ ಬೇಷ್ ಅನ್ನಲೇಬೇಕು. ಈತನ ಸಾಹಸ ಯಾತ್ರೆಗೆ ನೆರವು ನೀಡುವ ದಾನಿಗಳು ಮುಂದೆ ಬರಲಿ ಎಂಬುದು ನಮ್ಮ ಆಶಯ. ಪ್ರಸಾದ್ ವಿಜಯ್ ಶೆಟ್ಟಿಯ ಮುಂದಿನ ಸಾಹಸ ಯಾತ್ರೆಗೆ ಶುಭ ಹಾರೈಸೋಣ ಅಲ್ಲವೇ? ಎಸ್, ನಾವಿವತ್ತು ನೆಲ್ಲಿಕಾರಲ್ಲಿದ್ದೀವಿ. ಪ್ರಸಾದ್ ವಿಜಯ್ ಶೆಟ್ಟಿ ಅವರನ್ನ ಮೀಟ್ ಆಗಿದ್ದೀವಿ. ಅವರ ಅಡ್ವೆಂಚರ್ ಸ್ಪೋರ್ಟ್ಸ್ ಹೇಗಿದೆ, ಅದಕ್ಕೆ ಯಾವ ರೀತಿ ತಯಾರಿಗಳಿತ್ತು, ಏನೇನು ಅಚೀವ್ ಮಾಡಿದ್ದಾರೆ, ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದೆಲ್ಲಾನು ತಿಳ್ಕೊಳ್ಳೋಣ ಬನ್ನಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಅಲ್ಲಿ ಸುತ್ತಿ ಬಂದ ಹುಡುಗ ಪ್ರಸಾದ್ ವಿಜಯ್ ಶೆಟ್ಟಿ. ಇನ್ನು ಸೈಕ್ಲಿಂಗ್, ಟ್ರೆಕ್ಕಿಂಗ್ ಅಂತ ಸದಾ ಮನೆ ಹೊರಗಡೆನೆ ಇರೋ ಹುಡುಗ ಫ್ಯಾಮಿಲಿ ಜೊತೆ ಬಾಂಡಿಂಗ್ ಹೇಗಿದೆ, ಅಪ್ಪ ಅಮ್ಮನ ಜೊತೆ, ಫ್ರೆಂಡ್ ಜೊತೆ ಹೇಗಿರ್ತಾನೆ, ಮನೇಲಿ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗುತ್ತಾ, ಇದೆಲ್ಲ ನೋಡೋಣ ಬನ್ನಿ. ಓಕೆ ಪ್ರಸಾದ್, ಮನೆಯಿಂದ ಲಾಂಗ್ ಟೈಮ್ ಹೊರಗಡೆ ಇರ್ತೀರಿ, ಈಗ ಮನೆಗೆ ಬರೋದೇ ಕಡಿಮೆ. ನೀವು ಟ್ರೆಕ್ಕಿಂಗ್, ಸೈಕ್ಲಿಂಗ್ ಅಂತ ಹೇಳಿದ್ರೆ 1-2 ದಿನ ಅಲ್ಲ, ತಿಂಗ್ಳುಗಟ್ಲೆ, ವಾರಗಟ್ಲೆ ಹೊರಗಡೆ ಇರ್ಬೇಕಾಗುತ್ತೆ. ಮನೆಯವ್ರು ನೆನಪಾಗಲ್ವಾ, ಅಮ್ಮನ ನೆನ್ಸ್ಕೊಳ್ಳಲ್ವಾ, ನೀವು ತುಂಬಾ ಮಿಸ್ ಮಾಡ್ಕೊಳ್ಳಲ್ವಾ, ಹೇಗೆ? ಖಂಡಿತ ನೆನಪಾಗುತ್ತೆ. ಮನೆಗೊಂದ್ಸಲ ಕಾಲ್ ಮಾಡ್ತೇನೆ. ಆದರೆ ಕೆಲವೊಂದ್ಸಲ ಪರ್ವತಾರೋಹಣದ ಕ್ಷೇತ್ರದಲ್ಲಿ ಹೋದ್ರೆ, ಮೌಂಟೇನಿಂಗ್ ಮಾಡಕ್ ಹೋದ್ರೆ, ಕೆಲವೊಂದ್ಸಲ ಟ್ರೆಕ್ ಲೀಡರ್ ಆಗಿ ಜಾಬ್ ಮಾಡಕ್ ಹೋಗ್ತೀನಿ. ಆವಾಗ ಬೇಸ್ ಕ್ಯಾಂಪಿಂದ ಹೊರಟಾಗ ಒಂದ್ಸಲ ಮನೆಗೆ ಫೋನ್ ಮಾಡ್ತೀನಿ, ಮತ್ತೆ ಅಮ್ಮನಿಗೆ ಹೇಳ್ತೀನಿ. ಒಂದು 5 ದಿನ ಬಿಟ್ಟು ಫೋನ್ ಮಾಡ್ತೀನಿ, ಯಾಕಂದ್ರೆ ಮೇಲ್ಗಡೆ ಯಾವುದೇ ರೀತಿ ನೆಟ್ವರ್ಕ್ ಕನೆಕ್ಷನ್ ಇರೋದಿಲ್ಲ. ಮೇಲ್ಗಡೆಯಿಂದ ವಾಪಸ್ ಬರೋ ತನಕ ಕೆಳಗೆ ಬೇಸ್ ಕ್ಯಾಂಪ್ ಬಂದಾಗ ಮತ್ತೆ ವಾಪಸ್ ಫೋನ್ ಮಾಡ್ತೀನಿ. ಹಾಗೆ ಫೋನ್ ಮಾಡಲ್ಲ ಅಂತಾರ, ಡೈಲಿ ಮಾಡ್ತೀನಿ ಫೋನು. ಆದರೆ ಮೌಂಟೇನಿಂಗ್ ಕ್ಷೇತ್ರದಲ್ಲಿ ಮೇಲ್ಗಡೆ ಹೋದ್ರೆ ಫೋನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮೇಲ್ಗಡೆ ಬೇಸ್ ಕ್ಯಾಂಪ್ ಇದೆ, ಮೇಲ್ಗಡೆ ಯಾವುದೇ ರೀತಿ ನೆಟ್ವರ್ಕ್ ಇರೋದಿಲ್ಲ.
ಪ್ರಸಾದ್, ಮತ್ತೆ ನೀವು ಈಗ ಮನೆಯಿಂದ ಹೊರಗಡೆ ಇರುವಾಗ ಅಥವಾ ಇಷ್ಟು ದೂರ ಲಾಂಗ್ ಹೋಗುವಾಗ ಮನೆಯಲ್ಲಿ ಯಾರು ಬೇಡ ಅಂತ ಹೇಳಲ್ವಾ? ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಲಾಂಗ್ ಟೈಮ್ ಹೊರಗಡೆ ಇರ್ತೀವಿ ಅಂತ ಹೇಳಿದ್ರೆ ನೀನು ಅಷ್ಟು ದೂರ ಹೋಗೋದು ಬೇಡ ಈ ರೀತಿ ಏನೋ ಹೇಳೋದಿಲ್ವಾ ಮನೆಯಲ್ಲಿ, ಹೇಗೆ? ಹಂಗೇನಿಲ್ಲ, ನನಗೆ ತುಂಬಾ ಲಕ್ಕಿಯಾಗಿ ಅಮ್ಮ ಸಿಕ್ಕಿದ್ದಾರೆ. ಮನೆಯಿಂದ ತುಂಬಾ ಸಪೋರ್ಟ್ ಇದೆ. ಮನೇಲಿ ಕೂಡ ಹಾಗೆ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಮನೆಗೂ ಕೂಡ ಖುಷಿ ಆಗುತ್ತೆ. ನಾನು ಇಷ್ಟೊಂದು ಅಚೀವ್ಮೆಂಟ್ ಮಾಡ್ತಿದ್ದೀನಿ, ಊರಿಗೊಂದು ಹೆಸರು ತರ್ತಾ ಇದ್ದೀನಿ. ಹಾಗೆ ಮನೇಲಿ ಅಮ್ಮನ ಕೂಡ ಏನು ಹೇಳಕ್ ಹೋಗಲ್ಲ, ಕೇಳ್ತಿರ್ತಾರೆ ಎಲ್ಲಿರ್ತೀಯಾ, ಹೆಂಗ್ ಮಾಡ್ತೀಯ, ಏನ್ ಮಾಡ್ತೀಯ ಅಂತ. ಹಂಗೇನು ಪರವಾಗಿಲ್ಲ. ನಿಮ್ಮ ಈ ಒಂದು ಪ್ಯಾಷನ್ಗೆ ಹೆಚ್ಚು ಸಪೋರ್ಟ್ ಕೊಡೋರು ಯಾರು ನಿಮ್ಮ ಮನೆಯಲ್ಲಿ, ಅಮ್ಮನ್ ಬಿಟ್ರೆ? ತಂಗಿ, ಫ್ರೆಂಡ್ಸ್ ಕೂಡ ಕೊಡ್ತಾರೆ, ಹಂಗೇನಿಲ್ಲ. ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ತುಂಬಾ ಕೊಡ್ತಿದ್ದಾರೆ. ಈಗ ಅಂದ್ರೆ ಒಂದ್ಸಲ ಹೆಸರು ಬರೋಕ್ಕಿಂತ ಮುಂಚೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಯಾರು ಡಿಸ್ಕರೇಜ್ ಮಾಡಿದ್ದಿಲ್ವಾ, ಇದರಿಂದ ಏನು ಯೂಸ್ ಇಲ್ಲ? ತುಂಬಾ ಇದೆ. ಅದು ಈಗಲೂ ಕೂಡ ಮಾಡ್ತಿದ್ದಾರೆ. ಆದ್ರೆ ಅಡ್ವೆಂಚರ್ ಫೀಲ್ಡ್ ಏನಂತ ನಮ್ಮ ಮಂಗಳೂರು ಸೈಡ್ ತುಂಬಾ ಕಡಿಮೆ ಗೊತ್ತಿತ್ತು ಜನರಿಗೆ. ಅದನ್ನ ನಾನು ಸ್ವಲ್ಪ ಜಾಸ್ತಿಯಾಗಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಡ್ವೆಂಚರ್ ಫೀಲ್ಡ್ ಏನು ಅದು ಜನರಿಗೆ ಗೊತ್ತಾಗಿದೆ. ಈಗ ನನ್ ಟ್ರಾವೆಲಿಂಗ್ ಫೀಲ್ಡ್ ಅನ್ನು ನೋಡ್ಕೊಂಡು, ನಾನು ಟ್ರಾವೆಲಿಂಗ್ ಇಂಟ್ರೆಸ್ಟ್ ನೋಡ್ಕೊಂಡು ನಮ್ಮ ಊರಿನ ಕೆಲ ಹುಡುಗರು ಟ್ರಾವೆಲಿಂಗ್ ಈಗ ಮಾಡ್ತಿದ್ದಾರೆ. ಪ್ರತಿ ಒಂದು ಸಂಡೇ ಅವರು ತಿರುಗಾಡಕ್ಕೆ ಹೋಗ್ತಾರೆ. ನೀವು ಹೇಳಿದಾಗೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಈ ಕಡೆ ಅಡ್ವೆಂಚರ್ ಗೆ ಒಂದ್ ಸ್ವಲ್ಪ ಅಂತ ಒಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಸೊ ನಿಮ್ಮನ್ನ ನೋಡಿ ಯಾರಾದ್ರೂ ಇನ್ಸ್ಪೈರ್ ಆಗಿದ್ದಾರ ಅಥವಾ ಆ ರೀತಿ ಹೋಗ್ತಿದ್ದಾರೆ? ಹಾಗೆ ಇಷ್ಟವರೆಗೆ ಯಾರು ತುಂಬಾ ಟ್ರಾವೆಲರ್ ಸಿಗ್ತಾರೆ. ಟ್ರಾವೆಲ್ ಅಂದ್ರೆ ಹೋಗೋದು, ಟ್ರಾವೆಲಿಂಗ್ ಮಾಡೋದು, ಒಂದ್ 4-5 ಫೋಟೋ ತೆಗೆಯೋದು, ವಾಪಸ್ ಬಂದು ಅಷ್ಟೇ ಆಯ್ತು. ಮತ್ತೆ ಟ್ರಾವೆಲಿಂಗ್ ಅಲ್ಲಿ ಏನು ಕೂಡ ಹೇಳಕ್ ಹೋಗಲ್ಲ. ಆದ್ರೆ ಕೆಲವರು ಇರ್ತಾರೆ, ನನ್ನನ್ನು ನೋಡಿ ಕೆಲವು ಟ್ರಾವೆಲಿಂಗ್ ಅನ್ನ ಸ್ಟಾರ್ಟ್ ಮಾಡಿದವರು ಕೂಡ ಇದ್ದಾರೆ. ತುಂಬಾ ನನ್ನ ಸೈಕ್ಲಿಂಗ್ ಅನ್ನು ನೋಡಿ ಇಲ್ಲಿ ಇಲ್ಲ ಅಂದ್ರೂ ಕೂಡ ಹೊರಗಿನ ರಾಜ್ಯಗಳಲ್ಲಿ ತುಂಬಾ ಮಂದಿ ನನ್ನ ಹಾಗೇನೆ ಸೈಕ್ಲಿಂಗ್ ಅನ್ನ ಮಾಡಿದವರು ಇದ್ದಾರೆ. ಅದರಲ್ಲೂ ಕೂಡ ಕೆಲವರು ಸೈಕ್ಲಿಂಗ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಿದವರು ಇದ್ದಾರೆ ನನ್ನ ನೋಡ್ಕೊಂಡು. ಅದು ತುಂಬಾ ಒಂದು ಖುಷಿಯಾದ ವಿಷಯ ನನಗೆ. ನಿಮ್ಮ ಯಂಗ್ಸ್ಟರ್ಸ್ ಗೆ ನೀವು ಏನ್ ಹೇಳ್ತೀರಿ ಈಗ ಅಡ್ವೆಂಚರ್ ಸ್ಪೋರ್ಟ್ಸ್ ಬಗ್ಗೆ? ನೀವು ಏನಾದ್ರೂ ಹೇಳಲಿಕ್ಕೆ ಹೊರಟಿದ್ದೀರಾ ಅಥವಾ ಅಂದ್ರೆ ಅವರಿಗೆ ನೀವು ಇದನ್ನ ಮಾಡಿ ತಗೊಳ್ಳಿ, ಫ್ಯೂಚರ್ ಅಲ್ಲಿ ಒಳ್ಳೇದಾಗುತ್ತೆ, ಈ ತರ ಏನಾದ್ರು ಮೆಸೇಜ್ ಕೊಡ್ತೀರಾ? ಖಂಡಿತ. ಯಾಕಂದ್ರೆ ಅಡ್ವೆಂಚರ್ ಫೀಲ್ಡ್ ಏನಂತ ಉಡುಪಿ ಮಂಗಳೂರು ಜನತೆಗೆ ಇಷ್ಟವರೆಗೆ ಜಾಸ್ತಿ ಹೆಚ್ಚಾಗಿ ಗೊತ್ತಿಲ್ಲ. ಅಡ್ವೆಂಚರ್ ಅಂತ ವರ್ಡ್ ಮಾತ್ರ ಗೊತ್ತು, ಅದು ಏನಂತ ಗೊತ್ತಿಲ್ಲ. ನನ್ನ ಹತ್ರ ಕೆಲವರು ಕೇಳ್ತಾರೆ ಏನ್ ಜಾಬ್ ಮಾಡ್ತೀಯ ಅಂತ. ಅವಾಗ ನಾನು ಹೇಳ್ತೇನೆ ಗುಡ್ಡ ಹತ್ತುದು. ಯಾಕಂದ್ರೆ ಗುಡ್ಡ ಇಲ್ಲಿ ಕೂಡ ಹತ್ತಾರೆ, ಆದ್ರೆ ಅದು ಆ ಗುಡ್ಡ ಬೇರೆ, ಈ ಗುಡ್ಡ ಬೇರೆ. ಅದು ಪರ್ವತ ಹತ್ತುದಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ತರಬೇತಿ ಸಂಸ್ಥೆ ಮುಖಾಂತರನೇ ತಗೊಳ್ಬೇಕಾಗತ್ತೆ. ಅದು ನಮ್ಮ ಈ ಕಡೆ ಇಲ್ಲ. ಯಾಕಂದ್ರೆ ಪರ್ವತ ಅಂದ್ರೆ ಒಂತ ಐಸ್ ಇರುವಂತ ಬೆಟ್ಟನ ಹತ್ತು ಮತ್ತು ನಾರ್ಮಲ್ ವೆಸ್ಟರ್ನ್ ಘಾಟ್ಸ್ ಅಂತ ಕುದುರೆಮುಖ ಅಂತ ಬೆಟ್ಟನ ಹತ್ತೋದು ತುಂಬಾ ಡಿಫರೆನ್ಸ್ ಆಗಿರುತ್ತೆ. ಅದಕ್ಕೆಲ್ಲ ಟೆಕ್ನಿಕ್ಸ್ಗಳು ಬೇಕಾಗುತ್ತೆ, ತರಬೇತಿ ಬೇಕಾಗುತ್ತೆ. ಅದೆಲ್ಲ ಪಡೆದ ನಂತರ ನಾವು ಇಂಥ ಒಂದು ಜಾಬಿಗೆ ಸೆಲೆಕ್ಟ್ ಆಗ್ತೀವಿ. ಅಂದ್ರೆ ಸೈಕ್ಲಿಂಗ್ ಇದೆ, ಆದ್ರೆ ಸೈಕ್ಲಿಂಗ್ ಅಂದ್ರೆ ಇನ್ನೊಂದು ಪ್ಯಾಷನ್ ಅಂತ. ಅಡ್ವೆಂಚರ್ ಜೊತೆಗೆ ಸೈಕ್ಲಿಂಗ್ ಕೂಡ ಮಾಡ್ತೀನಿ, ಅದು ಹೆಲ್ತ್ಗೆ ಕೂಡ ಒಳ್ಳೇದು, ಪ್ಯಾಷನ್ ಕೂಡ ಇದೆ ನನಗೆ. ಹೋಗೋದು, ಟ್ರಾವೆಲಿಂಗ್ ಮಾಡೋದು, ಒಂದ್ 4-5 ಫೋಟೋ ತೆಗೆಯೋದು, ವಾಪಸ್ ಬಂದು ಅಷ್ಟೇ ಆಯ್ತು. ಮತ್ತೆ ಟ್ರಾವೆಲಿಂಗ್ ಅಲ್ಲಿ ಏನು ಕೂಡ ಹೇಳಕ್ ಹೋಗಲ್ಲ. ಆದ್ರೆ ಕೆಲವರು ಇರ್ತಾರೆ, ನನ್ನನ್ನು ನೋಡಿ ಕೆಲವು ಟ್ರಾವೆಲಿಂಗ್ ಅನ್ನ ಸ್ಟಾರ್ಟ್ ಮಾಡಿದವರು ಕೂಡ ಇದ್ದಾರೆ. ತುಂಬಾ ನನ್ನ ಸೈಕ್ಲಿಂಗ್ ಅನ್ನು ನೋಡಿ ಇಲ್ಲಿ ಇಲ್ಲ ಅಂದ್ರೂ ಕೂಡ ಹೊರಗಿನ ರಾಜ್ಯಗಳಲ್ಲಿ ತುಂಬಾ ಮಂದಿ ನನ್ನ ಹಾಗೇನೆ ಸೈಕ್ಲಿಂಗ್ ಅನ್ನ ಮಾಡಿದವರು ಇದ್ದಾರೆ. ಅದರಲ್ಲೂ ಕೂಡ ಕೆಲವರು ಸೈಕ್ಲಿಂಗ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಿದವರು ಇದ್ದಾರೆ ನನ್ನ ನೋಡ್ಕೊಂಡು. ಅದು ತುಂಬಾ ಒಂದು ಖುಷಿಯಾದ ವಿಷಯ ನನಗೆ. ನಿಮ್ಮ ಯಂಗ್ಸ್ಟರ್ಸ್ ಗೆ ನೀವು ಏನ್ ಹೇಳ್ತೀರಿ ಈಗ ಅಡ್ವೆಂಚರ್ ಸ್ಪೋರ್ಟ್ಸ್ ಬಗ್ಗೆ? ನೀವು ಏನಾದ್ರೂ ಹೇಳಲಿಕ್ಕೆ ಹೊರಟಿದ್ದೀರಾ ಅಥವಾ ಅಂದ್ರೆ ಅವರಿಗೆ ನೀವು ಇದನ್ನ ಮಾಡಿ ತಗೊಳ್ಳಿ, ಫ್ಯೂಚರ್ ಅಲ್ಲಿ ಒಳ್ಳೇದಾಗುತ್ತೆ, ಈ ತರ ಏನಾದ್ರು ಮೆಸೇಜ್ ಕೊಡ್ತೀರಾ? ಖಂಡಿತ. ಯಾಕಂದ್ರೆ ಅಡ್ವೆಂಚರ್ ಫೀಲ್ಡ್ ಏನಂತ ಉಡುಪಿ ಮಂಗಳೂರು ಜನತೆಗೆ ಇಷ್ಟವರೆಗೆ ಜಾಸ್ತಿ ಹೆಚ್ಚಾಗಿ ಗೊತ್ತಿಲ್ಲ. ಅಡ್ವೆಂಚರ್ ಅಂತ ವರ್ಡ್ ಮಾತ್ರ ಗೊತ್ತು, ಅದು ಏನಂತ ಗೊತ್ತಿಲ್ಲ. ನನ್ನ ಹತ್ರ ಕೆಲವರು ಕೇಳ್ತಾರೆ ಏನ್ ಜಾಬ್ ಮಾಡ್ತೀಯ ಅಂತ. ಅವಾಗ ನಾನು ಹೇಳ್ತೇನೆ ಗುಡ್ಡ ಹತ್ತುದು. ಯಾಕಂದ್ರೆ ಗುಡ್ಡ ಇಲ್ಲಿ ಕೂಡ ಹತ್ತಾರೆ, ಆದ್ರೆ ಅದು ಆ ಗುಡ್ಡ ಬೇರೆ, ಈ ಗುಡ್ಡ ಬೇರೆ. ಅದು ಪರ್ವತ ಹತ್ತುದಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ತರಬೇತಿ ಸಂಸ್ಥೆ ಮುಖಾಂತರನೇ ತಗೊಳ್ಬೇಕಾಗತ್ತೆ. ಅದು ನಮ್ಮ ಈ ಕಡೆ ಇಲ್ಲ. ಯಾಕಂದ್ರೆ ಪರ್ವತ ಅಂದ್ರೆ ಒಂತ ಐಸ್ ಇರುವಂತ ಬೆಟ್ಟನ ಹತ್ತು ಮತ್ತು ನಾರ್ಮಲ್ ವೆಸ್ಟರ್ನ್ ಘಾಟ್ಸ್ ಅಂತ ಕುದುರೆಮುಖ ಅಂತ ಬೆಟ್ಟನ ಹತ್ತೋದು ತುಂಬಾ ಡಿಫರೆನ್ಸ್ ಆಗಿರುತ್ತೆ. ಅದಕ್ಕೆಲ್ಲ ಟೆಕ್ನಿಕ್ಸ್ಗಳು ಬೇಕಾಗುತ್ತೆ, ತರಬೇತಿ ಬೇಕಾಗುತ್ತೆ. ಅದೆಲ್ಲ ಪಡೆದ ನಂತರ ನಾವು ಇಂಥ ಒಂದು ಜಾಬಿಗೆ ಸೆಲೆಕ್ಟ್ ಆಗ್ತೀವಿ. ಅಂದ್ರೆ ಸೈಕ್ಲಿಂಗ್ ಇದೆ, ಆದ್ರೆ ಸೈಕ್ಲಿಂಗ್ ಅಂದ್ರೆ ಇನ್ನೊಂದು ಪ್ಯಾಷನ್ ಅಂತ. ಅಡ್ವೆಂಚರ್ ಜೊತೆಗೆ ಸೈಕ್ಲಿಂಗ್ ಕೂಡ ಮಾಡ್ತೀನಿ, ಅದು ಹೆಲ್ತ್ಗೆ ಕೂಡ ಒಳ್ಳೇದು, ಪ್ಯಾಷನ್ ಕೂಡ ಇದೆ ನನಗೆ. ನಮಸ್ಕಾರಮ್ಮ. ಏನ ಮಗನ ಬಗ್ಗೆ ಪೇಪರ್ ಡಿಪ್ಪು, ಟಿವಿ ಡಿಪ್ಪು ಪೂರ ಬರ್ಕೊಂಡು ಟ್ರೆಕ್ಕಿಂಗ್ ಮಾಡ್ತೀರಿ, ಸೈಕ್ಲಿಂಗ್ ಮಸ್ತ್ ಅಚೀವ್ ಮಾಡ್ತೀರಿ ಪಂಡ ಏನು ಪುರತು ನಗದ ಅದೇ ನೀವು ಖುಷಿ ಹಾಕೊಂಡು ಬೊರ್ಚಿ ಬಂತು ಜರ ಮಗನ ಎಂಜಿ ಬೇರ್ಲಿಗೆ ಪೂರ ಹೆಚ್ಚಿ ಮಗೆ ಏತ್ ಟೈಮ್ ಗೊರ ಇಲ್ಲಡೆ ಬರ್ಪೇರೆ ಎಂಚ ಟೈಮ್ ತಿಕ್ಕುನ ಮಗಟ ಪಾತೆರಗು ಬೇಜಾರ ಪೂಜ ಮಸ್ತ್ ಟೈಮ್ ಇಲ್ಲದ ಪಿಡೆ ಪುನಃ ಪೂರ ಎಂಚ
ವರ್ಷಗರು ಬೇಚರಾಪು ಅಂಚ ಬನ್ನಾಗ ಪಂಡ ಇಲ್ಲಲ್ಲಿ ಇಜ್ಜೆರು ಆನ್ಮಗೆ ಪಂಡ ಇಲ್ಲಲ್ಲಿ ಇಪ್ಪೋಡು ಇಲ್ಲದಕ್ಲಿಂತ ತೂವೋಡು ಅಂಚ ಪುರ ಇಪ್ಪುಂಡು ಅಂಚದಾಲ ಎಣ್ಣೆ ಸಹ ಹಾ ಅದಕ್ಕೆ ಮಗೆ ಸೈಕ್ಲಿಂಗ್ ಪೋಪುನ ಪುರ ಗೊತ್ತುಂಡ ಈಗ ದೂರ ದೂರ ಪೋಪುನೆ ಅಂಚ ಪುರ ಅಲ್ಲಿ ಎಂಚಿನ ಅಂಡ್ಲ ಆವು ಪನ್ಪುನ ಅಂಚಿದ್ದ ಪೋಡಿಗೆ ಪಿರಿ ದಾಲ ಇಜ್ಜ ಅಂಚ ಹಾ ದಾದ ಪನ್ಪರ್ ಮಗ ಬೊಚ್ಚು ಮಗ ಅಂಚ ಪುರ ದಾಲ ಪನ್ಪುಜರ ಸೊ ಕೇನಂದ್ರೆ ಇರಗಿಷ್ಟ ಇಜ್ಜ ಬಂಡ ಪೋಪುನ ಇಷ್ಟ ಇಜ್ಜಿ ಹೋರಿಗೆ ಅಪ್ಪುನ ಎಂಚಿನ ಅಂಡ್ಲ ಅಂಡ ಪಂಡ ಜಾಗೃತಿ ಪನ್ಪರ ಪದನ್ನ ಎಂಚ ಜಾಗೃತಿ ಪನ್ಪರ ಮಂಡಕ್ಕ ಎಂಚಿನ ಪನ್ಪರ ಜಾಗ್ರತೆ ಓಕೆ ಇಲ್ಲ ಕಾಸ್ಮಿನಿ ಎಂಚಿನ ಅಂಡ ಕೊಡ್ತಾರಾ ಓಕೆ ಓಕೆ ಇಲ್ಲಡೆ ಬನ್ನ ಗಾರಿಗೆ ದಾದ ಇಷ್ಟ ಪೂರ ಮಲ್ತು ಕೊಡ್ತಾರೆ ತಿನ್ನರ ಪುರ ಎಂಚಿನವರಿಗೆ ಇಷ್ಟ ದಾದ ಇಷ್ಟ ಎಂಚಿನ ಮಾತಾಡ ಅವರಿಗೆ ದಾದ ಇಷ್ಟ ಓಕೆ ಏಟ್ ಟೈಮ್ ಇಡ್ಬೇಕು ಬರ್ತೇನೆ ಈ ಸರ್ತಿ ಇಲ್ಲಡ ಒಂದು ವರ್ಷ ದಾದ ಸ್ಪೆಷಲ್ ಮಾಡಿರ್ತಾರೆ ಇಲ್ಲೆಲ್ಲ ಈ ಸಾರಿ ಮದ್ಮೆ ಇದೆ ಅಂಗಡಿನ ಓಕೆ ಅಮ್ಮ ಇನ್ನು ಮಗನ ಗುಣ ಸ್ವಭಾವ ಪುರ ಎಂಚ ಮಸ್ತ್ ಕೋಪ ಮಾಡ್ತೋನ್ವೇರ ಎಡ್ಡೆಡಿಪ್ಪರ ಮತ್ತ ಊರಿಗೆ ಬಂದಾಗ ಪುರ ಎಡ್ಡೆಡ್ ಪಾತಿರ್ವೇರ ಎಂಚ ಎಡ್ಡೆ ಪಾತಿರ್ವೇರ ಕೋಪ ಅಂತನ್ವೇರ ಜಾಸ್ತಿ ಇಜ್ಜಿ ಓಕೆ ವಾ ವಿಚಾರ ಪುರ ಜಾಸ್ತಿ ಪಾತಿರ್ವೇರ ಟ್ರೆಕ್ಕಿಂಗ್ ಡಂಚ ಅಂಡ್ ಇಂಚ ಅಂಡ್ ಹೌದಲ್ಲ ಇಜ್ಜಿ ಕಷ್ಟ ಸುಖ ಮಾತ್ರ ಓಕೆ ಅಮ್ಮ ಧನ್ಯವಾದ ನಮ್ಮ ಕೂಡ ಚಾನೆಲ್ ಜೊತೆ ಇನ್ನು ಮಗನ ಬಗ್ಗೆ ಒಂಜಿ ಕೆಲವೊಂಜಿ ಆ ವಿಷಯ ನಿಂಕ್ಲ ಜೊತೆ ಶೇರ್ ಮಾಡ್ಕೊಂಡರು ಧನ್ಯವಾದ.